ಆಮೇಲೆ ಇನ್ನೊಂದು ನೋಡಿ ಯಾವ ರೀತಿ ಕಷ್ಟಗಳು ಆಗ್ತಾ ಇದೆ ಅಂತ. ನಾವು ಸುಳ್ಳು ಹೇಳಲ್ಲ, ವಾಸ್ತವಾಂಶ ಹೇಳೋದು. ಯಾಕಂದರೆ ನಾವು ಬಡತನ ಅನುಭವ ಮಾಡಿರೋರು, ನಾವು ಬರೀ ತಿಳ್ಕೊಂಡಿರೋರಲ್ಲ, ಪುಸ್ತಕನಲ್ಲಿ ಓದಿರೋರಲ್ಲ, ಸಿನಿಮಾನಲ್ಲಿ ನೋಡಿರೋರಲ್ಲ, ಅನುಭವ ಮಾಡಿರೋದು. ಇದೇ ರೀತಿ ನಮ್ಮ ತಮ್ಮ ಇದ್ದಾನೆ ಇಲ್ಲಿ. ಎಲ್ಲಿಂದ ಇರತ್ತಮ್ಮ ನೀನು? ಚಿಕ್ಕಬೆದ್ರಕಲ್ ತುಮಕೂರಿಂದ ಇದ್ದಾನೆ ಒಬ್ಬ ವಿದ್ಯಾರ್ಥಿ. ಯಾವ ರೀತಿ ಕಷ್ಟ ಕೊಡ್ತಾ ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಅಂದರೆ, ವಾರಕ್ಕೆ 2 ರೂಪಾಯಿ 3 ರೂಪಾಯಿ ಜಾಸ್ತಿ, ಒಂದೊಂದು ಸ್ಟಾಫ್ಗೆ 3 ರೂಪಾಯಿ ನೀವು ಹೆಣ್ಮಕ್ಳಿಗೆ ಅನುಕೂಲ ಮಾಡಿಕೊಟ್ಟಿದ್ದೀರಾ. ಮನೆಯಲ್ಲಿ ಏನಾದರೂ ಜಗಳ ಆದರೆ ಹೋಗೋಕ್ಕೆ ಅವ್ರ ಅಮ್ಮನ ಮನೆಗೆ. ಈ ಥರ ಗಂಡಸರಿಗೆ ಯಾರು ಕೇಳೋರು? ಬರೀ ಹೆಣ್ಮಕ್ಳು ಮಾತ್ರನಾ? ನೋಡಿ, ಒಬ್ಬ ವಿದ್ಯಾರ್ಥಿ ಅವನು ಓದ್ಬೇಕಾ ಅಥವಾ ಕಾಸು ದುಡಿಬೇಕು? ಪಾಸ್ 1,000 ಇತ್ತು, 2,000 3,000 ಮಾಡಿ ಹಾಕಿದ್ದೀರಾ ನೀವು. ಏನು ಚಿಲ್ಲರೆ ಇಲ್ಲ, 1 ರೂಪಾಯಿ 2 ರೂಪಾಯಿ ಇಲ್ಲ ಅಂದರೆ ನಿಮ್ಮ ಅಧಿಕಾರಿಗಳು ಇಳಿಯೋ ಕೆಳಗಡೆ ಅಂತ ಹೇಳ್ತಾರೆ. ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ. ಸಾರ್ವಜನಿಕರಿಗೆ ಇಲ್ಲಿ ಸೆಕ್ಯೂರಿಟಿ ಇಲ್ಲ, ನೆಮ್ಮದಿ ಇಲ್ಲ. ನೀವು ಏನು ಅಧಿಕಾರಿಗಳು ಇದ್ದಾರೆ, ಆಮೇಲೆ ನಿಮ್ಮ ಎಲ್ಲ ಶ್ರೀಮಂತರು ರಾಜಕಾರಣಿಗಳು ಇದ್ದಾರಲ್ವಾ, ಫಾರ್ಮ್ ಹೌಸ್ ಕತ್ಕೊಂಡು ಮಜಾ ಮಾಡಿಕೊಂಡು ಅಲ್ಲಿ ಇಲ್ಲಿ ಚೆನ್ನಾಗಿದ್ದಾರೆ. ಬಡವ್ರ ಪರವಾಗಿ ನಡೀತಾ ಇಲ್ಲ ಈ ಸರ್ಕಾರ. ಅವರು ಅನುಭವಿಸಿದ್ದಾರೆ ಬಡವರು. ಈ ಸಲ ಬರುವ ದಿನದಲ್ಲಿ ನಿಮಗೆ ತಕ್ಕ ಶಿಕ್ಷೆ ಕಳಿಸ್ಕೊಡ್ತಾರೆ, ನಿಮ್ಗೆ ಉತ್ತರ ಕೊಡ್ತಾರೆ. ಹೇಳ್ತಮ್ಮ, ನೀನು ಏನಾದ್ರು ಹೇಳಂಗಿದ್ರೆ? ಇಲ್ಲ ಅಣ್ಣ, ಅಷ್ಟೇ ಅಣ್ಣ. ನಿಮ್ಗೆ ಮೆಟ್ರೋದಲ್ಲೂ ಅಷ್ಟೇ ಅಣ್ಣ, ಪ್ರೀತಮ್ ಅಂತ. ಮೆಟ್ರೋದಲ್ಲೂ ಹಂಗೆ ಮುಂಚೆ 40 ರೂಪಾಯಿ ಇರೋದು 50-60 ರೂಪಾಯಿ ನಾನು ಶಾಪಿಂಗ್ ಮಾಡ್ಕೊಂಡು ಹೋಗಿದ್ರೆ. ಇಲ್ಲಿಂದ ಚಿಕ್ಕಬೆದ್ರಕಲ್ಲಿ ಮೆಜೆಸ್ಟಿಕ್ಕಿಗೆ ಎಷ್ಟು ಅಣ್ಣ? 60 ರೂಪಾಯಿ ಮಾಡೋರೆ. ಎಲ್ಲಿಂದ ಅಣ್ಣ ಮೆಟ್ರೋದಲ್ಲಿ ಬಡವ್ರ ಮಕ್ಳು ಎಲ್ಲ ನಾವು ಮೆಟ್ರೋದಲ್ಲಿ ರೈತರ ಮಕ್ಕಳು ಪಂಚೆ ಹಾಕೊಂಡ್ರೆ ಮಾಲ್ ಒಳಗಡೆ ಬಿಡಲ್ಲ ನಮ್ಮನ್ನ ಅಪ್ಪ ಅಮ್ಮನ್ನ. ಎಲ್ಲ ಅಣ್ಣ ಬಿಡ್ತಾರೆ. ಮೆಟ್ರೋದಲ್ಲಿ ಜಾಸ್ತಿ ಮಾಡ್ಕೊಂಡ್ರೆ ಶ್ರೀಮಂತರೇ ಅಡ್ಡಾಡಿದ್ರೆ ಬಡವ್ರು ಎಲ್ಲ ಹೋಗ್ಬೇಕಣ್ಣ? ಬಡವ್ರ ಪಕ್ಷ. ಹಾಂ, ಬಸ್ಸಿಂದ ಅಣ್ಣ 2 ರೂಪಾಯಿ 3 ರೂಪಾಯಿ ಜಾಸ್ತಿ ಮಾಡ್ಕೊಂಡ್ರೆ ನಾವು 2 ರೂಪಾಯಿ ಚಿಲ್ಲರೆಗಳು ಎಲ್ಲಿಂದ ತರೋದಣ್ಣ? ಹಾಂ, ಹೆಣ್ಮಕ್ಳು ಫ್ರೀ ಮಾಡೋರೆ. ಹೆಣ್ಮಕ್ಳಿಗೆ ಅಂತ ಸಪ್ರೇಟ್ ಒಂದು ಬಸ್ ಬಿಡ್ಬೋದಾ? ಅದೇ ಮೈನಸ್ ಪ್ಲಸ್ ಹಂಗೆ ಅಣ್ಣ. 1 ರೂಪಾಯಿ ಅದರಲ್ಲಿ ಜಾಸ್ತಿ ಮಾಡ್ತವ್ರೆ, ಇಲ್ಲಿ ಕಡಿಮೆ ಮಾಡ್ತವ್ರೆ. ಅದೇ ಮೈನಸ್ ಪ್ಲಸ್ ಬಸ್ ಅವರಿಗೆ ಅಂತಾನೆ ಫ್ರೀ ಬಿಡ್ಬೋದು. ಗಂಡು ಮಕ್ಳಿಗೆ ಅಂತ ಬಿಟ್ರೆ ನಾವು ದುಡ್ಡು ಕೊಟ್ಟು ಹೋಯ್ತೀವಿ. ದುಡ್ಡು ಕೊಟ್ಟು ಹೋದವ್ರಿಗೆ ಮರ್ಯಾದೆ ಇಲ್ಲ, ಯಾರಿಗೋ ಹೋಗೋದ್ರಿಗೆ ಹೆಣ್ಮಕ್ಳಿಗೆ ಫ್ರೀ. ಏನು ಮಾಡೋದಣ್ಣ? ಅಧ್ಯಕ್ಷರೇ, ಅದೇಣ್ಣ, ಫ್ರೀ ಬಸ್ಸೇ ಬೇರೆ ಇರಬೇಕು. ಏಕೆಂದರೆ ಜನಸಂದಣಿಲಿ ಇವತ್ತು ಜನಗಳು ತುಂಬ ಕಷ್ಟ ಬೀಳ್ತಾ ಇದ್ದಾರೆ. ಯಾಕೆಂದರೆ ಒಂದು ಸ್ಟಾಪ್ಗೆ 6 ರೂಪಾಯಿ ತೊಗೊತಾರೆ. ಯಾಕೆಂದರೆ ಅದೇ ಮತ್ತೆ ಇನ್ನೊಂದು 7 ಸ್ಟಾಪ್ಗೂ 23 ರೂಪಾಯಿನೇ ತೊಗೊತಾರೆ. ಬಟ್ ಏನಾಗಿದೆ ಅಂದರೆ ನಮ್ಮ ಸರ್ಕಾರದಲ್ಲಿ ಒಂದು ಸ್ಟಾಪ್ಗೆ ಏನಿದೆಯೋ ಅದು 5 ರೂಪಾಯಿ ತೊಗೊಬೇಕು. ಬಟ್ ಚೇಂಜ್ ಇಲ್ಲ ಅಂದರೆ ಅವನು 1 ರೂಪಾಯಿ ಕೊಟ್ಟು ಇಳಿಸ್ದಂಗೆ ಕೆಳಗಡೆ. ನಮ್ಮ ಹತ್ರ 6 ರೂಪಾಯಿ ಇಲ್ಲ ಅಂದರೆ 1 ರೂಪಾಯಿ ಕೊಡ್ತೀವಿ. 5 ರೂಪಾಯಿ ಕೊಟ್ಟರೆ ಏನಂತಾರೆ, 1 ರೂಪಾಯಿ ಕೊಡಿ. ನೀವು ಕೊಡಲಿಲ್ಲ ಅಂದ್ರೆ ಇಲ್ಲ ಬಿಡಲ್ಲ. 12 ರೂಪಾಯಿ ಕೊಡ್ರಿ ಅಂತಾರೆ. ಇಲ್ಲಿಂದ ಕೊಡೋಣ ನಾವು? ಒಂದೊಂದು ಸ್ಟಾಪ್ಗೂ 12 ರೂಪಾಯಿ 6 ರೂಪಾಯಿ ಕೊಡಬೇಕು ಅಂದರೆ ನಾವು ಇಲ್ಲಿಂದ ತರಬೇಕು. ನಾವು ಇಲ್ಲಿ ಸಾಮಾಜಿಕವಾಗಿ ಜನರಲ್ಲಾಗಿ ನಾವು ಇರೋದು. ಎಲ್ಲರೂ ಸಾಮಾಜಿಕ ಜನರಲ್ಲಾಗಿ ಎಲ್ಲರೂ ನಾವು ದುಡಿತೀವಿ. ನಮಗೆ ಸಿಗೋದು ದಿನ 500 ರೂಪಾಯಿ. ಆ 500 ರೂಪಾಯಲ್ಲಿ ನಮ್ಮ ಬಟ್ಟೆಗೆ ಏನು ಮಾಡೋದು, ಊಟ ತಿಂಡಿಗೆ ಏನು ಮಾಡೋದು? ಇವ್ರು ಬಸ್ನವ್ರಿಗೆ ದಿನ ನಾವು 100-150 ರೂಪಾಯಿ ಕೊಟ್ಟರೆ ನಾಳೆ ದಿವಸ ನಮ್ಮ ಹೆಂಡತಿ ಮಕ್ಳಿಗೇನು ನಾವು ಬರೀ ಬೆತ್ತಲೆ ನಿಲ್ಲಿಸ್ಬೇಕಾಗುತ್ತೆ. ಯಾಕೆಂದರೆ ಇವತ್ತು ನಮ್ಮ ಸಮಾಜ ಇರೋದೇ ಹಾಗೆ. ಇವಾಗ ನಮ್ಮದನ್ನು ನಾವು ದುಡಿತಿರೋದು 500 ರೂಪಾಯಿ ಅಂದರೆ ಅಲ್ಲಿ ಖರ್ಚಾಗಿ 1,000 ರೂಪಾಯಿ ಇದ್ದರೆ ನಾವು ಸಾಲ ಮಾಡಬೇಕಾಗುತ್ತೆ. ಆಮೇಲೆ ನೇಣು ಹಾಕೊಬೇಕಾಗುತ್ತೆ. ಕೊನೆಗೆ ನೇಣು ಹಾಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಬಡ್ಡಿ ತೊಗೋಬೇಕಾಗುತ್ತೆ. ಬಡ್ಡಿ ಏರು ಕೊಟ್ಟಿರೋ ಅವ್ರು ನಮ್ಮನ್ನು ಬಿಡಲ್ಲ. ಮನೆ ಹತ್ರ ಬರ್ತಾರೆ, ಟಾರ್ಚರ್ ಕೊಡ್ತಾರೆ. ಅವಾಗ ಏನು ಮಾಡ್ತೀರಾ ಹೇಳಿ? ಯಾರು ಗೆಲ್ಸಲ್ಲ ಸರ್ ನೆಕ್ಸ್ಟ್ ಟೈಮು. ಯಾಕೆಂದರೆ ನೋಡಿದ್ದಾರೆ ಜನಗಳಿಗೂ ಅನುಭವ ಆಗಿದೆ. ಮುಂದೆ ನಾವೇನು ಮಾಡಬೇಕು ಆಲೋಚನೆ ಮಾಡ್ತಾರೆ. ಜನಗಳಿಗೂ ಇವಾಗ ಬುದ್ಧಿ ಬಂದಿದೆ. ಯಾಕೆಂದರೆ ಸ್ವಲ್ಪ ತಾಳ್ಮೆಯಿಂದ ಇದ್ದಾರೆ. ಅದನ್ನು ಈ ಸಲ ದೇವೇಗೌಡರು, ಕುಮಾರಣ್ಣ, ನಿಖಿಲ್ ಸ್ವಾಮಿ ಅವ್ರಿಗೆ ಅದನ್ನು ಗೆಲ್ಲಿಸಿ ನಾವೇನು ಅನ್ನೋದನ್ನು ತೋರಿಸ್ತಾರೆ. ಆ ಕಾಲ ಬರುತ್ತೆ, ಶೀಘ್ರದಲ್ಲಿ ಕಾಯ್ತಾ ಇರಿ. ಇಷ್ಟೇ. ಜೈ ಹಿಂದ್, ಜೈ ಕರ್ನಾಟಕ. ಅಣ್ಣ ಅದೇ ಅಣ್ಣ, ಇವಾಗ ನಾವು ಓದಬೇಕಾದ್ವಾ ಕೆಲಸ ಮಾಡಬೇಕು. ಅಪ್ಪ ಅಮ್ಮ ಹೋದರೆ ಇದು ರೆಂಟು ಜಾಸ್ತಿ ಇದೆ, ಅದು ರೇಷನ್ದು ಜಾಸ್ತಿ ಇದೆ, ಎಲ್ಲದಕ್ಕೂ ಜಾಸ್ತಿ ಇದೆ. ಇವಾಗ ನಾವು ಅಪ್ಪ ಒಬ್ಬರೇ ನೋಡೋಕ್ಕಾಗಲ್ಲ. ಇವಾಗ ನಾವು ಓದಬೇಕು ಅಂತ ಅವ್ರು ಸ್ವಲ್ಪ ಕೆಲಸ ಜಾಸ್ತಿ ಮಾಡಬೇಕು. ಜಾಸ್ತಿ ಮಾಡೋಕೆ ಒಂದು ಸ್ವಲ್ಪ ಕಡಿಮೆ ಇಡಬೇಕಲ್ವಣ್ಣ? ಎಲ್ಲದಕ್ಕೂ ತುಂಬ ಜಾಸ್ತಿ ಇದೆ ಅಣ್ಣ. ಏನು ಮಾಡೋದು? ನಾವು ಓದಬೇಕಾದ್ವಾ ಕೆಲಸ ಮಾಡಬೇಕಾ? ಅದೇ ಅಣ್ಣ ಹೇಳ್ತಿರೋದು. ಒಂದು ಸ್ವಲ್ಪ ಕಡಿಮೆ ಮಾಡ್ರಿ ಅಂತ. ಎಲ್ಲದಕ್ಕೂ ಹೈ ರೇಟ್ ಮಾಡ್ಕೊಂಡು ಹೋಗ್ತವ್ರೆ. ಇವಾಗ ನೋಡಿ, ಗ್ಯಾಸು ಸಿಲಿಂಡರ್ 5,000 ರೂಪಾಯಿ ಆಗಿಬಿಟ್ಟೈತಣ್ಣ. ನೀರು ತರಕ್ಕೆ ಹೋದರೆ ಕುಡಿಯೋ ನೀರು 20 ಲೀಟರ್ 10 ರೂಪಾಯಿ ಆಗಿಬಿಟ್ಟೈತಣ್ಣ. ಎಲ್ಲಿಂದ ತರಬೇಕಣ್ಣ? ಈ ವಯಸ್ಸಲ್ಲಿ ನಂದು 17 ವಯಸ್ಸು. 17 ವಯಸ್ಸಲ್ಲಿ ನಾನು ಕೆಲ್ಸಕ್ಕೆ ಹೋಗಲಿ ಅಥವಾ ಓದಕ್ಕೆ ಹೋಗಲಿ ಅಣ್ಣ? ಅದೇ ಅಣ್ಣ ಹೇಳ್ತಿರೋದು. ಅವ್ರು ಕಡಿಮೆ ಮಾಡಲಿ ಅಂತ. ಬಸ್ದು ಒಂದು ಸಮಸ್ಯೆ ಇದು ಅಂತ ಬರ್ತಾರಣ್ಣ, ಕರ್ಕೊಂಡು ಹೋಗ್ಬೇಕು ಮೆಟ್ರೋದಲ್ಲಿ ಅಷ್ಟು ಅಮೌಂಟ್ ಎಲ್ಲಿರುತ್ತೆ ಅಣ್ಣ? ತಿನ್ನಂಗೆ ಮಾತ್ರ ಅನ್ನ ಬೇಕು. ರೈತರದು ದಾಳಂಬ್ರೆ ಬೆಳೆದಿದೆ, ದಾಳಂಬ್ರೆ ತರಬೇಕು. ಬೆಳೆದಿರೋ ಬೆಳೆಗೂ ಬೆಳೆ ಸಿಗಲ್ಲ ನಮಗೆ, ಸರಿನಾ? ಓಡಿಸ್ತಾ ಇದಾರೆ. ಹಿಂದೆ ಅವರೆಲ್ಲ ಬೇರೆ ಬೇರೆ ದೇಶದಲ್ಲಿ ತಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಓಡಿಸ್ದಾಗ ನಾವೆಲ್ಲ ಹೋಗ್ಬೇಕು?
ನಮ್ಮ ಕರ್ನಾಟಕದವ್ರು ಎಲ್ಲಿ ಹೋಗ್ಬೇಕು? ಬೇರೆ ಕಡೆಯವ್ರನ್ನೆಲ್ಲ ತಂದಿವ್ರು ಇಲ್ಲಿ ಮಾಡ್ತಾ ಇದಾರೆ, ನಾವೆಲ್ಲಿ ಹೋಗ್ಬೇಕು? ಈಗೆಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ, ಉಣ್ಣಕ್ಕೆ ಊಟ ಇಲ್ಲ, ಪೇಮೆಂಟ್ ಎಲ್ಲ ಕಡಿಮೆ. ಅವ್ರ ಕಡೆಯವರೆಲ್ಲ 500-600ಕ್ಕೆಲ್ಲ ಬಂದು ಕೆಲಸ ಮಾಡ್ತಾರೆ. ನಾವು 10,000-15,000ದವ್ರನ್ನೆಲ್ಲ ಕೆಲಸ ಬಿಡಿಸಿ ಕಳಿಸ್ತಾ ಇದ್ದಾರೆ. ಅದಕ್ಕೆ ನಮಗೆ ಕುಮಾರಣ್ಣ ಬೇಕಷ್ಟೇ. ಕುಮಾರಣ್ಣ ಬೇಕು, ನಮ್ಮ ಕರ್ನಾಟಕ ಉಳಿಬೇಕು, ಆ ಕಡೆಯವ್ರು ಬರಬಾರ್ದು ಇಲ್ಲಿಗೆ, ಅಷ್ಟೇ ನಮಗೆ ಬೇಕಾಗಿರೋದು. ಹೌದು, ನಮಗೇನು ಉಚಿತ ಏನಿಲ್ಲ, ಅವ್ರದ್ದು 2,000 ನಮಗೆ ಬೇಕಿಲ್ಲ. ನಾವೇನು ಕೊಡಿ ಅಂತ ಅವ್ರಿಗೆ ಕೇಳಿಲ್ಲ, ಅವ್ರಿಗೆ ಬೇಕಿತ್ತು, ನಮ್ಗೆ 2,000 ಕೊಡ್ತಾರೆ. ಈಗಲೂ ತಗೊಳ್ಳಿ, ನಮ್ಗೆ 2,000 ಅವ್ರದ್ದು ಬೇಡ. ನಮಗೆ ಏನು ಬಸ್ ಫ್ರೀನೂ ಬೇಡ. ನಾವು ಆ ಬಸ್ಸಲ್ಲಿ ಹೋಗೋ ಬದಲು ನಾವು ಕಾಲು ನಡ್ಕೊ ಹೋಗ್ಬೋದು. ಬಸ್ ಫ್ರೀ ಬೇಡ ನಮಗೆ, ಬಸ್ ಬೇಕಿಲ್ಲ ನಮಗೆ. ಬಸ್ ಫ್ರೀ ಅಂತ ಕೊಟ್ಬಿಟ್ಟು ನಮ್ಮ ಮೇಲೆ ಆಗ್ತಾ ಇದ್ದಾರೆ. ಏನು ಕೊಟ್ಟವ್ರು ನಮಗೆ? ಬಸ್ ಫ್ರೀ ಅಂತಾರೆ, ಬಸ್ ಫ್ರೀ ಎಲ್ಲಿ ಕೊಟ್ಟವ್ರು ನಮಗೆ? ಈಗ ಗ್ಯಾಸ್ ರೇಟ್ ಜಾಸ್ತಿ, ರೇಷನ್ ಜಾಸ್ತಿ. ಈಗ 5 kg ಅಕ್ಕಿ ಕೊಡ್ತೀನಿ ಅಂತ 5 kg ಅಕ್ಕಿ ಎಲ್ಲಿ ಕೊಡ್ತಾ ಇದ್ದಾರೆ? ಎಲ್ಲ ಹುಳ. ಆ ಹುಳ ತಿನ್ನೋದು ನಾವು ಸಾಯೋದು. ರೈತರು ಅವಾಗ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ. ಬೇಕಾ ನಮ್ಗೆ ಇವೆಲ್ಲ? ಬೇಡ, ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ದುಡಿತಾರೆ. ನಾವು ಜೀವನ ಮಾಡೋದು ಹೆಂಗೆ ಸಹ? ಎಲ್ಲ ಹಾಸ್ಪಿಟ್ಲಿಗೆ ಹೋದೋ ಅಂತಂದ್ರೆ ಒಂದು ಸಲಿಗೆ 500 ಕೊಡು, 1000 ಕೊಡು ಅಂತಾರೆ. ಬಡವರು ಜೀವನ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಸರ್ ನಿಮ್ಮಲ್ಲಿ ನಮಗೆ ಯಾವುದೇ ಪಕ್ಷ ಬರಲಿ, ನಮಗೆ ಜನತಾ ಪಕ್ಷ ಬಂದರೂ ಸರಿನೇ, ಕಾಂಗ್ರೆಸ್ ಬಂದರೂ ಸರಿನೇ, JDS ಬಂದರೆ ನಮಗೆ ಸರಿ ಸಮಾನವಾಗಿ ನಮಗೆ ಕಡಿಮೆ ವೆಚ್ಚದಲ್ಲಿ ಬಡವರಿಗೆ ಜೀವನ ಮಾಡೋಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ನಾವು ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ ಸರೋಗುತ್ತೆ. ಆದರೆ ಯಾಕೆ ಅಂತಂದರೆ 1 ಬಾರಿ 2 ಬಾರಿ 3 ಬಾರಿ 4 ಬಾರಿ 5 ಬಾರಿ ನಮ್ಮ ಜವರೇಗೌಡರು ಸೋಲನ್ನು ಅನುಭವಿಸಿದೆ ಅಂತಂದರೆ ಪ್ರತಿಯೊಬ್ಬರಿಗೂ ಏನಾಗ್ತಾ ಇದೆ ಅಂತಂತಂದರೆ ಒಂದು ಸಲ ನಮ್ಮ ಜವರೇಗೌಡರಿಗೆ ಪಕ್ಷವನ್ನು ಗೆಲ್ಲಿಸಿ ಅವರಿಂದ ನಮಗೆ ಏನಾಗುತ್ತೆ ಅಂತ ನಾವು ಕಾದಿ ನೋಡೋಣ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಮನಸ್ಸಲ್ಲೂ ಒಂದು ಹೆಮ್ಮೆ ಮೂಡ್ಬರ್ತದಕ್ಕೆ ಇಷ್ಟು ಜನ ಇಲ್ಲಿ ನೆರವೇರೋದ್ರಿಂದ ಕುಮಾರಣ್ಣರಿಗೆ ಆತ್ಮಕ್ಕೆ ಶಾಂತಿ ಕೋರಬೇಕಾಗಿ ನಾವು ಕೇಳಿಕೊಳ್ತೇವೆ ಅಂತ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.